ದಿನಾಂಕ 26/8/2024 ಸೋಮವಾರ. ಧರ್ಮೋ ರಕ್ಷತೆ ರಕ್ಷತಾ. ಇಂದಿನ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರತಿಯೊಬ್ಬರು ಆಚರಿಸುವ ಒಂದು ವಿಶೇಷ ಹಬ್ಬ. ಈ ಹಬ್ಬವನ್ನು ಸಾಮಾನ್ಯವಾಗಿ ರಾತ್ರಿ ಆಚರಿಸುವುದೇ ಒಳ್ಳೆಯದು. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಹೀಗಾಗಿ ರೋಹಿಣಿ ನಕ್ಷತ್ರ ಪ್ರಾರಂಭವಾಗೋದು ಇಂದಿನ ದಿವಸ ರಾತ್ರಿ. ಹೀಗಾಗಿ ಆ ರಾತ್ರಿ ದಿವಸ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವುದು ಬಹಳ ಒಳ್ಳೆಯದು. ಕೋಟಿ ಕೋಟಿ ಫಲ ಸಿಗುವ ಸಂಭವ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವಾಗ ಮೊದಲಿಗೆ ಸ್ನಾನ ಮಂತ್ರವನ್ನು ಈ ರೀತಿ ಹೇಳಬೇಕಾಗುತ್ತದೆ. ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಸತ್ಯಾಯ ಸತ್ಯಪದಯೇ ಸತ್ಯೇಶ್ವರಾಯ ಸತ್ಯ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಈ ರೀತಿ ಸ್ನಾನ ಮಂತ್ರದಿಂದ ಈ ಶ್ರೀಕೃಷ್ಣ ಮಂತ್ರವನ್ನು ಪಠನ ಮಾಡಬೇಕು. ಸ್ನಾನಾದಿಗಳಾದ ನಂತರ ಸಂಕಲ್ಪ. ಅದ್ಯಸ್ತಿತ್ವ ನಿರಾಹಾರ ಶೋಭತೆ ಪರಮೇಶ್ವರ ಭೋಕ್ಷಾಮಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ ಋತೆ. ಈ ರೀತಿ ಸಂಕಲ್ಪವನ್ನು ಮಾಡಬೇಕು. ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನಿಗೆ ಅರ್ಘ್ಯ ಕೊಡುವಾಗ ಹೇಳುವ ಮಂತ್ರ. ಈ ಅರ್ಘ್ಯವನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ, ಅಂದರೆ ಒಳಗಡೆ ಶ್ರೀಕೃಷ್ಣನ ಮೂರ್ತಿ ಎದುರಿಗೆ ಕುಳಿತುಕೊಂಡು ಶುದ್ಧವಾದ ನೀರಿನಿಂದ ಶಂಖದಲ್ಲಿ ನೀರನ್ನು ಹಾಕಿಕೊಂಡು ಈ ರೀತಿ 3 ಸಲ ಮಂತ್ರ ಹೇಳುತ್ತಾ ಅರ್ಘ್ಯವನ್ನು ಕೊಡಬೇಕು. ಜಾತಃ ಕಂಸವದಾರ್ಥಾಯ ಭೂಭಾರೋತ್ತರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗ್ರಹಣಾರ್ಘ್ಯಂ ಮಯಾ ದತ್ತಂ ದೇವಕ್ಯಾ ಸಹಿತೋ ಹರೆ ದೇವಕಿ ಸಹಿತಾಯ ಗೋಪಾಲಕೃಷ್ಣಾಯ ಇದಮರ್ಘ್ಯಂ ಇದಮರ್ಘ್ಯಂ ಇದಮರ್ಘ್ಯಂ. ಈ ರೀತಿಯ ಅರ್ಘ್ಯವನ್ನು ಶ್ರೀಕೃಷ್ಣನಿಗೆ ಕೊಡಬೇಕು. ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವ ವಿಧಾನ. ಚಂದ್ರನಿಗೆ ಅರ್ಘ್ಯ ಕೊಡಬೇಕಾದರೆ ನೀವು ಹೊರಗಡೆ ತುಳಸಿ ವೃಂದಾವನ ಮುಂದೆ ಒಂದು ತಟ್ಟೆಯನ್ನಿಟ್ಟು ಹಾಲಿನಿಂದ, ಅಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡಿದ ಹಾಲನ್ನು ತೆಗೆದುಕೊಂಡು ಆ ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಡಬೇಕಾದರೆ ಮೊದಲು ಈ 3 ಪೂಜಾ ಸಾಮಗ್ರಿಗಳನ್ನು ನೀವು ಸಿದ್ಧಪಡಿಸಿಕೊಳ್ಳಬೇಕು. ಒಂದು ಲಿಂಬೆಹಣ್ಣು, ಒಂದು ನಾಣ್ಯ ಹಾಗೂ ಬಿಲ್ಲಪತ್ರೆ. ಈ 3ನ್ನು ಹಿಡಿದುಕೊಂಡು ಈ ಕೆಳಗಿನ ಮಂತ್ರ ಹೇಳುತ್ತಾ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಕ್ಷೀರೋದಾರಣವ ಸಂಭೂತ ಅತ್ರಿನೇತ್ರ ಸಮುದ್ಭವ ಗ್ರಹಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯಾ ಸಹಿತ ಶಶಿನ್ ಎಂದು 3 ಸಲ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಟ್ಟಾದ ನಂತರ ಚಂದ್ರ ಪ್ರಾರ್ಥನೆ ಮಾಡಬೇಕು. ಶಶಿನಿ ಚಂದ್ರದೇವಾಯ ಸೋಮದೇವಾಯ ಚಂದವೇ ಮೃಗಿಣೇ ಸೀದಬಿಂಬಾಯ ಲೋಕದೀಪಾಯ ದೀಪಿನಿ ರೋಹಿಣಿ ಸಕ್ತಚಿತ್ತಾಯ ತಾರಕಾಪತಯೇ ನಮಃ. ಈ ರೀತಿ ಚಂದ್ರನ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಮರುದಿವಸ ಪಾರಣಿ ಮಂತ್ರ. ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಈ ಪಾರಣಿ ಮಂತ್ರವನ್ನು ಹೇಳಬೇಕು. ತದನಂತರ ವೃತ ಸಮರ್ಪಣೆಯ ಮಂತ್ರ. ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಈ ರೀತಿ ವೃತ ಸಮರ್ಪಣೆ ಮಂತ್ರವನ್ನು ಹೇಳಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯವನ್ನು ಸಂಪೂರ್ಣ ಮುಗಿಸಬೇಕು.